ಹೊಸದಾಗಿ ಪ್ರಾರಂಭವಾದ LKG, UKG ಮತ್ತು ದ್ವಿತೀಯ ಭಾಷೆ ತರಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ಆಯಾಗಳಿಗೆ ಜೂನ್ ತಿಂಗಳಿಂದ ಇಂದಿನವರೆಗೂ ಸಹಾಯಧನ ವಾಗದೇ ಇರುವ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಅಸೋಸಿಯೇಷನ್ ರಾಯಚೂರು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. 9 ತಿಂಗಳಿಂದ ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆ ಆಗೋದರಿಂದ ಭಾಳಷ್ಟು ತೊಂದರೆ ಸಿಲುಕಿದ್ದಾರೆ. ಹಲವಾರು ಅತಿಥಿ ಶಿಕ್ಷಕರು ಬಿಡುಗಡೆ ಆಗೋದರಿಂದ ಭಾಳಷ್ಟು ತೊಂದರೆಗೆ ಸಿಲುಕಿದ್ದಾರೆ. ಹಲವಾರು ಕುಟುಂಬಗಳು ನಿವಾರಣೆ ಪರದಾಡುತ್ತಿದ್ದಾರೆ. ಆರ್ಥಿಕ ವರ್ಷ ಮುಗಿಯಲು ಬಂದರೂ ಸಹ ಗೌರವಧನ ದೊರೆಯದೇ ಇರುವುದರಿಂದ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಸಾಲಿನ ಆಯೋಗ ಭಾಷಣದಲ್ಲಿ ಅತಿಥಿ ಶಿಕ್ಷಕರ ಗೌರವಧನವನ್ನು 2,000 ರೂಪಾಯಿ ಹೆಚ್ಚಿಸುವುದಾಗಿ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದರು. ಆದರೂ ಕಲ್ಯಾಣ ಕರ್ನಾಟಕದ ಭಾಗದ ಅತಿಥಿ ಶಿಕ್ಷಕರಿಗೆ ಅನ್ವಯಿಸಿದಿಲ್ವಾ ಎಂದು ತಿಳಿಸಿರುವುದರಿಂದ ಅಸಮಾಧಾನ ಕಾರಣವಾಗಿದೆ. ಎಲ್ಲ ಅತಿಥಿ ಶಿಕ್ಷಕರಿಗೆ 12,000 ರೂಪಾಯಿ ಗೌರವಧನ ನೀಡಬೇಕು ಎಂದು ಆದೇಶವಿದ್ದರೂ 10,000 ರೂಪಾಯಿಗಳ ಗೌರವಧನವನ್ನು ನೀಡುವುದು ಒಂದೇ ಶಾಲೆಗೆ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ನಡುವೆ ತಾರತಮ್ಯ ತೋರಿಸಿದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಸದರಿ ಅತಿಥಿ ಶಿಕ್ಷಕರು 9 ತಿಂಗಳ ಬಾಕಿ ವೇತನ ಪಾವತಿ ಸೇರಿದಂತೆ ಇಂದಿನ ಆಯೋಗದಲ್ಲಿ ಘೋಷಿಸುವಂತೆ ಅವರ ಗೌರವಧನವನ್ನು 10,000 ರೂಪಾಯಿಗಳಿಂದ 12,000 ರೂಪಾಯಿಗೆ ಪರಿಷ್ಕರಣೆ ಮಾಡುವ ಕುರಿತು ಸದನ ಶೂನ್ಯ ವೇಳೆಯಲ್ಲಿ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಯ ಸಚಿವರಲ್ಲಿ ಒತ್ತಾಯಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗುವುದು. ಯಾವಾಗ ಅದು ಶಿಕ್ಷಣ ಮಂತ್ರಿಗಳೇ ಯಾವಾಗ ಒದಗಿಸ್ತೀರಂತ ಅವ್ರಿಗೆ ಆಮೇಲೆ ಉತ್ತರವನ್ನು ಒದಗಿಸಲಾಗ್ತದೆ. ಹೇಳಿ, ಆಮೇಲೆ ಕೊಡ್ತೀನಿ. ಅಲ್ಲ ಹೇಳಿದೆ ಟಿ ಎಸ್ ಚೇರ್ಮನ್ ಸಭಾಪತಿಗಳೇ, ಆದಷ್ಟು ಬೇಗನೆ ವೇತನ ಹೇಳಿ, ನಾನು ಪರವಾಗಿ ಹೇಳಿನ ಅವ್ರಿಗೆ